ಹಾಯ್ ಗೆಳೆಯರೇ, ನಾನು ರಂಜಿತಾ. ನನ್ನ ಜೀವನದ ಈ ರಹಸ್ಯ ಪುಟವನ್ನು ತೆರೆಯುವಾಗ ಈಗಲೂ ನನ್ನ ಮೈಮನದಲ್ಲಿ ಒಂದು ರೀತಿಯ ಮಿಂಚು ಸಂಚರಿಸಿದ ಅನುಭವವಾಗುತ್ತದೆ. ಇದು ಕೇವಲ ಕಥೆಯಲ್ಲ, ನನ್ನ ಯೌವನದ ದಿನಗಳಲ್ಲಿ ನಡೆದ ಒಂದು ಮಾದಕ ಸತ್ಯ. ಹಲವು ವರ್ಷಗಳ ಹಿಂದೆ ನಾನು ಒಂದು ಸುಂದರವಾದ ಹಳ್ಳಿಯಲ್ಲಿದ್ದೆ. ಆ ಕಾಲದಲ್ಲಿ ನನ್ನ ಅಂದಕ್ಕೆ ಸಾಟಿಯೇ ಇರಲಿಲ್ಲ. ಕನ್ನಡಿಯ ಮುಂದೆ ನಿಂತರೆ ನನ್ನನ್ನು ನಾನೇ ಗಂಟೆಗಟ್ಟಲೆ ನೋಡಿಕೊಳ್ಳುತ್ತಿದ್ದೆ. ಅಲೆಯಾದ ಗುಂಗುರು ಕೂದಲು, ಚಂದಿರನ ಪ್ರತಿಬಿಂಬದಂತಹ ಗುಂಡು ಮುಖ, ತೀಕ್ಷ್ಣವಾದ ನೋಟ ಮತ್ತು ಇತರರನ್ನು ತನ್ನತ್ತ ಸೆಳೆಯುವಂತಹ ಕಾಂತಿಯ ಗುಣ ನನ್ನಲ್ಲಿತ್ತು. ಮಾತಿನಲ್ಲಿ ನಿಪುಣೆಯಾಗಿದ್ದ ನಾನು ಎಂತಹ ಕಠಿಣ ಪರಿಸ್ಥಿತಿಯನ್ನು ತುಂಬಾ ಸೂಕ್ಷ್ಮವಾಗಿ ನಿಭಾಯಿಸುತ್ತಿದ್ದೆ. ನನ್ನ ಈ ಲವಲವಿಕೆಯನ್ನು ಕಂಡು ಪಕ್ಕದೂರಿನ ಶ್ರೀಮಂತ ರುದ್ರಣ್ಣ ಅವರ ಮನೆಯವರು ನನ್ನನ್ನು ಮೆಚ್ಚಿ ಕೊನೆಗೆ ಅವರ ಮನೆಗೆ ಸೊಸೆಯಾಗಿ ಬರಮಾಡಿಕೊಂಡರು. ರುದ್ರಣ್ಣ ಆ ಭಾಗದ ದೊಡ್ಡ ಜಮೀನ್ದಾರು. ಅವರಿಗೆ ಸಾಕಷ್ಟು ಆಸ್ತಿಪಾಸ್ತಿ ಇತ್ತು. ತಮ್ಮ ಯೌವನದಲ್ಲೆಲ್ಲ ತೋಟ, ಗದ್ದೆ, ವ್ಯವಹಾರ ಎಂದು ಹಗಲಿರುಳು ಕಷ್ಟಪಟ್ಟು ದುಡಿದಿದ್ದ ಅವರು ಬದುಕಿನ ಮೋಜು ಮಸ್ತಿಯನ್ನು ಮರೆತಿದ್ದರು. ಕೊನೆಗೆ ತಮ್ಮ 42ನೇ ವಯಸ್ಸಿನಲ್ಲಿ ನನ್ನನ್ನು ಮದುವೆಯಾದರು. ಅವರ ಮನೆಯಲ್ಲಿ ಕೆಲಸದ ಆಳುಗಳ ದಂಡೇ ಇತ್ತು. ಆದರೆ ಮನೆಯ ಒಳಗಿನ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಅವರ ದೂರದ ಸಂಬಂಧಿ ಯುವಕ ಆರ್ಯನ್ ಮಾತ್ರ ಇದ್ದನು. ಆರ್ಯನ್ ನಗರದ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದನು. ರುದ್ರಣ್ಣನಿಗೆ ಒಬ್ಬನೇ ಎಲ್ಲವನ್ನೂ ನೋಡಿಕೊಳ್ಳಲು ಸಾಧ್ಯವಾಗದ ಕಾರಣ ಆರ್ಯನ್ನನ್ನು ಮನೆಯಲ್ಲೇ ಇರಿಸಿಕೊಂಡು ಅವನಿಗೆ ಓದಿಸುತ್ತಿದ್ದರು. ರುದ್ರಣ್ಣ ನೋಡಲು ಹಳೆಯ ಕಾಲದ ವಿಲನ್ನಂತೆ ಕಟ್ಟುನಿಟ್ಟಾಗಿದ್ದರೂ ಮನಸ್ಸಿನಿಂದ ಒಳ್ಳೆಯವರೇ ಆಗಿದ್ದರು. ರುದ್ರಣ್ಣನಿಗೆ ಈ ಹಿಂದೆ ಊರಿನಲ್ಲಿ ಯಾರೇ ಹೊಸ ಗಾಡಿ ತಂದರೂ ಅದನ್ನು ಸರಿಯಾಗಿ ಸರ್ವಿಸ್ ಮಾಡುವ ಹವ್ಯಾಸವಿತ್ತು. ಮದುವೆಯ ಆರಂಭದ ದಿನಗಳಲ್ಲಿ ನನ್ನ ಮೇಲೆಯೂ ಅವರಿಗೆ ಅತೀವ ಆಸೆಯಿತ್ತು. ಆಗಾಗ ನನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಹೋಗಿ ಚೆನ್ನಾಗಿ ಓಡಿಸಿ ಅದಕ್ಕೆ ಬೇಕಾದ ತೈಲ ಹಾಕಿ ಸರ್ವಿಸ್ ಮಾಡುತ್ತಿದ್ದರು. ವಾರಕ್ಕೆ 10 ಬಾರಿ ನನ್ನ ಗಾಡಿಯನ್ನು ಅತಿಯಾಗಿ ಓಡಿಸುತ್ತಿದ್ದರು. ಆದರೆ ದಿನಗಳು ಕಳೆದಂತೆ ಅವರಿಗೆ ವಯಸ್ಸಾದ ಕಾರಣ ಬೇಗ ಸುಸ್ತಾಗತೊಡಗಿದರು. ಸ್ವಲ್ಪ ದೂರ ಓಡಿಸಿದರೂ ಪೆಟ್ರೋಲ್ ಖಾಲಿಯಾಗಿದೆ ಎಂದು ನೆಪ ಹೇಳಿ ಗಾಡಿಯನ್ನು ಮೂಲೆಯಲ್ಲಿ ನಿಲ್ಲಿಸಿಬಿಟ್ಟರು. ಸುಮಾರು 1 ವರ್ಷದಿಂದ ನನ್ನ ಸ್ಕೂಟಿ ಸರಿಯಾದ ಮಾಲೀಕನಿಲ್ಲದೆ, ಸರ್ವಿಸ್ ಇಲ್ಲದೆ ಗ್ಯಾರೇಜ್ನಲ್ಲಿ ಧೂಳು ಹಿಡಿದು ಕೆಟ್ಟು ನಿಂತಿತ್ತು. ಅದಕ್ಕೊಂದು ಹೊಸ ಚೈತನ್ಯದ ಅಗತ್ಯವಿತ್ತು. ಹೀಗಿರುವಾಗ ಕಾಲೇಜು ರಜೆಯ ನಿಮಿತ್ತ ಆರ್ಯನ್ ಮನೆಗೆ ಬಂದನು. ಅವನನ್ನು ಕಂಡ ತಕ್ಷಣ ನನಗೆ ಗಾಬರಿಯ ಜೊತೆಗೆ ಒಂದು ರೀತಿಯ ಪುಳಕವಾಯಿತು. ಅವನು ಹಳ್ಳಿಯ ಮಣ್ಣಿನ ಮಗನಾದರೂ ನಗರದ ಗಾಳಿಯಲ್ಲಿ ಬೆಳೆದು ತುಂಬಾ ದಷ್ಟಪುಷ್ಟವಾಗಿ ಶಕ್ತಿವಂತನಂತೆ ಕಾಣುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಹಸಿವಿತ್ತು. ಆರ್ಯನ್ ಕಾಲೇಜಿನಲ್ಲಿ ಇದ್ದಾಗಲೇ ಗೆಳೆಯರೊಂದಿಗೆ ಸುತ್ತಾಟ, ಪ್ರವಾಸ ಮಾಡುತ್ತಾ ತುಂಬಾ ಅನುಭವಿಯಾಗಿದ್ದನು. ಅವನು ಹಳೆ ಕಾಲದ ಕಥೆಗಳನ್ನು, ಪುಸ್ತಕಗಳನ್ನು ಓದುತ್ತಾ ವಾಹನಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡಿದ್ದನು. ಒಂದು ದಿನ ಮಧ್ಯಾಹ್ನ ನಾನು ಮತ್ತು ಆರ್ಯನ್ ಮಾತ್ರ ಮನೆಯಲ್ಲಿದ್ದಾಗ ಅವನು ತಂದಿದ್ದ ಕೆಲವು ವಿಶೇಷ ಪುಸ್ತಕಗಳನ್ನು ನೋಡಿದೆ. ಅವು ಕೇವಲ ಪಾಠದ ಪುಸ್ತಕಗಳಾಗಿರಲಿಲ್ಲ. ವಾಹನಗಳನ್ನು ಹೇಗೆ ಆಳವಾಗಿ ಸರ್ವಿಸ್ ಮಾಡಬೇಕು, ಪ್ರತಿಯೊಂದು ಭಾಗವನ್ನು ಹೇಗೆ ಪ್ರೀತಿಯಿಂದ ನಿಭಾಯಿಸಬೇಕು ಎಂಬ ಮಾದಕ ವರ್ಣನೆಗಳಿದ್ದವು. ಅದನ್ನು ಓದಿದ ನಂತರ ನನ್ನಲ್ಲಿ ಒಂದು ಹೊಸ ಕಿಚ್ಚು ಹತ್ತಿಕೊಂಡಿತು. ನೇರವಾಗಿ ಯಜಮಾನರ ಹತ್ತಿರ ಹೋಗಿ, ನನ್ನ ಗಾಡಿ ತುಂಬಾ ಕೆಟ್ಟಿದೆ, ಅದಕ್ಕೊಂದು ಒಳ್ಳೆಯ ಸರ್ವಿಸ್ ಬೇಕು, ಇವತ್ತು ಓಡಿಸಿಯೇ ಎಂದು ಹಠ ಮಾಡಿದೆ. ಆದರೆ ಅವರು ನನಗೆ ಈಗ ವಯಸ್ಸಾಗಿದೆ, ಸುಮ್ಮನಿರುವೆ ಎಂದು ಬೈದು ಕಳುಹಿಸಿದರು. ಆಗ ನನ್ನ ಕಣ್ಣು ಬಿದ್ದಿದ್ದು ಆರ್ಯನ್ ಮೇಲೆ. ಅವನು ಗುಟ್ಟಾಗಿ ನನ್ನ ಸ್ಕೂಟಿಯ ಹೆಡ್ಲೈಟ್ ಮತ್ತು ಅದರ ವಿನ್ಯಾಸವನ್ನು ನೋಡಿ ಆನಂದಿಸುತ್ತಿದ್ದದ್ದು ನನಗೂ ಗೊತ್ತಿತ್ತು. ಒಂದು ದಿನ ಯಜಮಾನರು ಕೆಲಸದ ಮೇಲೆ 2 ದಿನ ಊರಿಗೆ ಹೋದರು. ಆ ಅವಕಾಶವನ್ನೇ ಕಾಯುತ್ತಿದ್ದ ನಾನು ಮನೆಗೆ ಬಂದ ಆಳುಗಳಿಗೆ ರಜೆ ನೀಡಿ ಕಳುಹಿಸಿದೆ. ಸಂಜೆ ವೇಳೆ ಆರ್ಯನ್ ಒಬ್ಬನೇ ಇದ್ದಾಗ ಅವನ ಬಳಿ ಹೋಗಿ ಅವನನ್ನು ಆ ಹಳೆಯ ಗ್ಯಾರೇಜ್ಗೆ ಕರೆದೆ. ಅವನಿಗೆ ನನ್ನ ಸ್ಕೂಟಿಯ ಕೀ ನೀಡಿ, ಇದನ್ನು ಯಾರೂ ಓಡಿಸದೆ ವರ್ಷ ಕಳೆದಿದೆ, ಒಳಗಿನ ಭಾಗಗಳೆಲ್ಲ ಬಿಗಿಯಾಗಿವೆ, ನಿನ್ನ ಶಕ್ತಿಯಿಂದ ಇದನ್ನು ಸರಿಪಡಿಸುವೆ ಎಂದು ಸವಾಲು ಹಾಕಿದೆ. ಅಂದು ಆರ್ಯನ್ ತನ್ನೆಲ್ಲಾ ಕಲೆಗಾರಿಕೆಯಿಂದ ಆ ಗಾಡಿಯನ್ನು ಹೇಗೆ ಹ್ಯಾಂಡಲ್ ಮಾಡಿದನೆಂದರೆ ಅಂತಹ ಸುಖವನ್ನು ನಾನು ಎಂದೂ ಕಂಡಿರಲಿಲ್ಲ. ಅವನ ಪ್ರತಿಯೊಂದು ತಂತ್ರಗಾರಿಕೆ, ಬ್ರೇಕ್ ಬಿಗಿಯಾಗಿದ್ದನ್ನು ಅವನು ಸಡಿಲಗೊಳಿಸಿದ ರೀತಿ ಕಂಡು ನಾನು ಬೆರಗಾದೆ. ಅಂದು ಇಡೀ ರಾತ್ರಿ ಆ ಗ್ಯಾರೇಜ್ನಲ್ಲಿ ನನ್ನ ಸ್ಕೂಟಿಗೆ ದೊರೆತ ಸರ್ವಿಸ್ ನನ್ನ ಬದುಕಿನ ಶ್ರೇಷ್ಠ ಅನುಭವವಾಗಿತ್ತು. ಮುಂದೆ ಅವನು ಇರುವವರೆಗೂ ಅವನೇ ನನ್ನ ವಾಹನದ ಸಂಪೂರ್ಣ ಜವಾಬ್ದಾರಿ ಹೊತ್ತುಕೊಂಡಿದ್ದನು. ಈಗ ಕಾಲ ಬದಲಾಗಿದೆ. ಅವನಿಗೂ ಈಗ ಅವನದ್ದೇ ಆದ ಹೊಸ ವಾಹನ ಸಿಕ್ಕಿದೆ. ಅವನು ತನ್ನ ಜೀವನದಲ್ಲಿ ಆರಾಮವಾಗಿದ್ದಾನೆ. ಆದರೆ ಅಂದು ನಾನು ತೆಗೆದುಕೊಂಡ ಆ ಒಂದು ಧೈರ್ಯದ ನಿರ್ಧಾರ ನನ್ನ ಒಂಟಿತನವನ್ನು ದೂರ ಮಾಡಿತ್ತು. ಬದುಕಿನಲ್ಲಿ ಒಮ್ಮೊಮ್ಮೆ ಇಂತಹ ರಹಸ್ಯ ತಿರುವುಗಳು ಬೇಕಾಗುತ್ತವೆ.
ಆದರೆ ನೆನಪಿಡಿ, ಇಂತಹ ನಿರ್ಧಾರಗಳು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ. ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು.